ಗೋಯಿಂಗ್ ಲದಾಖ್ ವಿತ್ 0 rupees. ಸೊ ಲದಾಖಿಗೆ ನಾನು ₹1 ಖರ್ಚು ಮಾಡ್ಲಾರ್ದನ ಹೊಂಟೀನಿ. ಪೋಹಾ ಮತ್ತು ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಬೈ ಮಿಸ್ಟೇಕ್ ಇದ್ರಾಗ ಮ್ಯಾಗಿ ಹಾಕ್ಯಾರ್ಲೇ. ಇದಕ್ಕೆ ನಾವು 500 ಕೊಟ್ಟಿವಿ. ಎಷ್ಟೊತ್ತನ ಫುಲ್ ಲೋಕಲ್ ಇದ್ದ, ಬಟ್ ಇವಾಗ ಫುಲ್ ಪ್ರೊಫೆಷನಲ್ ಆಗಿ ಆಕ್ಟ್ ಮಾಡತ್ತದ. ಕಾಫಿ ಕುಡಿ ಮೇಲೆ ನಾನ್ ಬರೀ ಸ್ಟಾರ್ಬಕ್ಸ್ ಕಡೆ ಬ್ರೋ ಸ್ಟಾರ್ಬಕ್ಸ್. ಇವ ಇಷ್ಟು ನಾಟಕ ಮಾಡತ್ತಲ್ಲ, ಈ ಕ್ಯಾಮ್ರಾ ಆನ್ ಐತ ಮಾಡತ್ತಲ್ಲ. ಈ ಬೆಂಗಳೂರು ಏರ್ಪೋರ್ಟಿಗೆ ಬಂದಿರ್ಲಿಲ್ಲ. ಸೊ ಬೆಂಗಳೂರು ಏರ್ಪೋರ್ಟ್ ಮಾತ್ರ ಕ್ರೇಜಿ ಐತಿ. ಮಾರ್ನಿಂಗ್ 6:50 ಅನ್ಸತ್ ನಮ್ ಫ್ಲೈಟ್. 3 ಮುಂಜಾನೆ ಬಂದ್ಬಿಟ್ಟಿವಿ ನಾವ್ ಇಲ್ಲಿ. ಗೈಸ್ ಲಿಟ್ರಲಿ ವಿ ರೀಚ್ಡ್ ಬೆಂಗಳೂರು ಏರ್ಪೋರ್ಟ್. ಸೊ ಫಸ್ಟ್ ಟೈಮ್ ನಾನು ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದೆ. ನೋಡಕ್ ಮಾತ್ರ ಮಸ್ತ್ ಐತಿ. ಇನ್ನೊಂದೇನಪ್ಪಾ ಅಂತಂದ್ರ, ನಾವು ಫ್ಲೈಟ್ ಹತ್ತಿದ್ವಿ ಲಾಸ್ಟ್ ಟೈಮ್, ಬಟ್ ಬೆಳಗಾವಿಂದ ಹತ್ತಿದ್ವಿ, ಬೆಂಗಳೂರು ಏರ್ಪೋರ್ಟಿಗೆ ಬಂದಿರ್ಲಿಲ್ಲ. ಸೊ ಬೆಂಗಳೂರು ಏರ್ಪೋರ್ಟ್ ಮಾತ್ರ ಕ್ರೇಜಿ ಐತಿ. ನೋಡ್ರಿ ಹೆಂಗೈತಂತ, ಮಸ್ತ್ ಐತಿ. ಸೊ ನನ್ ಜೊತೆ ಇನ್ನೊಬ್ಬ ಯಾರು ಬರತ್ತಾರಂದ್ರೆ ಬಾಲೇಲೆ. ಸೊ ಮೀಟ್ ಮಿಸ್ಟರ್ ವಿವೇಕ್. ಮೈಕ್ ಇದ್ಯಾವ್ದು ಹೊಸ ಪ್ರತಿಭೆ. ಗೋಯಿಂಗ್ ಲದಾಖ್ ವಿತ್ 0 rupees. ಸೊ ಲದಾಖಿಗೆ ನಾನು ₹1 ಖರ್ಚು ಮಾಡ್ಲಾರ್ದನ ಹೊಂಟೀನಿ. ಲ್ಯಾಟ್ರಿ. ಸೊ ಅದು ಹೆಂಗ ನೀವು ಗೊತ್ತಾಗ್ಬೇಕಪ್ಪ ಅಂತಂದ್ರ ವಿಡಿಯೋ ನೀವು ಲಾಸ್ಟ್ ಮಟ್ಟ ನೋಡ್ಲೇಬೇಕು, ಇಲ್ಲಂದ್ರೆ ನಿಮ್ಗೆ ಸತ್ರ ಗೊತ್ತಾಗಿಲ್ಲ. ಸೊ ಬಟ್ ನಾ ಮಾತ್ರ ₹1 ಖರ್ಚು ಮಾಡತ್ತಿಲ್ಲ. ಆಲ್ಮೋಸ್ಟ್ 7 days ಹೊಂಟೀನಿ ಲದಾಖಿಗೆ. ಸ್ಟೇ ಟ್ಯೂನ್ ಟು ನೋ ಅಬೌಟ್ ದಟ್. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಸೊ ಏನಂದ್ರ ನಾ ಮುಂದೆ ಹೋದಂಗ ಹೇಳ್ತೀನಿ ನಿಮ್ಗ. ಈ ಟೂರ್ ಹೆಂಗಾಯ್ತು ಏನಾಯ್ತಂದ್ರ ಫುಲ್ ರೋಲರ್ ಕೋಸ್ಟರ್ ಇತ್ತು. ಯಾಕಂದ್ರ ನಾವು ಪ್ಲಾನ್ ಮಾಡಿದ್ದ ಬೇರೆ, ಫುಲ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಬರ್ರಿ ನೋಡೋಣ. ಸ್ಲೋಲಿ ನಾನು ನಿಮ್ಗೆ ಹೇಳ್ತೀನಿ ಈ ಟೂರ್ದ ಲೆಗೆಸಿ ಹೆಂಗ್ ಪ್ಲಾನ್ ಮಾಡಿದ್ವಿ ಏನಂತ ಹೇಳಿ. ಮೊದಲು ನಮ್ಗೆ ಒಳಗ್ ಬಿಡ್ತಾರಿಲ್ ಗೊತ್ತಿಲ್ಲ, ಯಾಕಂದ್ರ ಮಾರ್ನಿಂಗ್ 6:50 ಅನ್ಸತ್ ನಮ್ ಫ್ಲೈಟ್. 3 ಮುಂಜಾನೆ ಬಂದ್ಬಿಟ್ಟಿವಿ ನಾವ್ ಇಲ್ಲಿ. ಊಟ ಸತಕ್ ಮಾಡಿಲ್ಲ, ಇಲ್ಲೇ ಲಾಂಚ್ ಜಾಗ ತಿನ್ಬೇಕಂತ. ಊಟ ಮಾಡಪ್ಪ ಅಂದ್ರ ಅಲ್ಲೇ ಲಾಂಚ್ ತಿನ್ನತ್ ಬಂದ. ನೀವು ಎಷ್ಟೊತ್ತನ ಫುಲ್ ಲೋಕಲ್ ಇದ್ದ, ಬಟ್ ಇವಾಗ ಫುಲ್ ಪ್ರೊಫೆಷನಲ್ ಆಗಿ ಆಕ್ಟ್ ಮಾಡತ್ತನ. ಕಾಫಿ ಕುಡಿ ಮೇಲೆ ನಾನ್ ಬರೀ ಸ್ಟಾರ್ಬಕ್ಸ್ ಕಡೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇನ್ನೊಂದೇನಂದ್ರ ಲೈಕ್ ಏನೋ ಇದು ಫಸ್ಟ್ ಲಾಗ್. ಆಲ್ಮೋಸ್ಟ್ ನಿಮ್ಗೆ ಬೆಂಗಳೂರು ಏರ್ಪೋರ್ಟ್ ಟೂರ್ ಇರುತ್ತೆ. ಆಮೇಲಿಂತ ನಿಮ್ಗೆ ಪ್ರಾಪರ್ ಲದಾಖದ್ ಪ್ರತಿಯೊಂದು ಏನೇನ್ ಇರುತ್ತೆ ಏನಿಲ್ಲ ಲಾಗ್ ಬರ್ಕೋತ ಹೋಗುತ್ತೆ. ಲಾಗ್ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಎಂಡ್ ಮಟ್ಟ ನೋಡ್ರಿ. ಸೊ ಗೈಸ್ ಸೀನ್ ಏನಂದ್ರ, ನಾ ಹೇಳಿದಂಗ ಲಾಂಜ್ ಒಳಗ್ ತಿನ್ಬೇಕಂತ ಬಂದಿದ್ವಿ ನಾವು. ಆದ್ರ ಲಾಂಜಿಗೆ ನಾವು ಒಳಗೆ ಜಲ್ದಿ ಹೋಗಕ್ ಆಗಂಗಿಲ್ಲ. 12 ಅಥವಾ 1 o'clock ಹೋಗ್ಬಂದ ಆತರ. ಸೊ ಊಟ ಅಂತ ಏನು ಮಾಡಿಲ್ಲ. ಬ್ರೋ ಸ್ಟಾರ್ಬಕ್ಸ್. ಇವ ಇಷ್ಟು ನಾಟಕ ಮಾಡತ್ತಲ್ಲ, ಈ ಕ್ಯಾಮ್ರಾ ಆನ್ ಐತ ಮಾಡತ್ತಲ್ಲ. ಸೊ ಅದಕ್ಕ ಏನ್ರ ಇಲ್ಲೇ ತಿನ್ನೋಣಂತ ಅನ್ಕೊಂಡಿವಿ. ಸೊ ಒಳಗ್ ಹೋದ ತಕ್ಷಣ ನಿಮ್ಗ ಬೆಂಗಳೂರು ಏರ್ಪೋರ್ಟ್ ನು ತೋರ್ಸೋದೈತಿ, ಹೆಂಗಿರ್ತೈತಿ ಏನಂತ ಹೇಳಿ. ಬರ್ರಿ ಒಳಗ್ ಯಾವಾಗ ಬಿಡ್ತಾರಲ್ಲ ಅವಾಗ ತೋರಿಸ್ತೀನಿ ನಾನು ಹೆಂಗಿದ್ ಬೆಂಗಳೂರು ಏರ್ಪೋರ್ಟ್ ಅಂತ. ಸೊ ಲಗೇಜ್ ನಾನಂತೂ ಬಾಳ ಮಿನಿಮಲಿಸ್ಟಿಕ್ ಆಗಿ ತಂದೀನಿ. ಒಂದ್ ಬ್ಯಾಗ್ ಹಿಂದ ಹ್ಯಾಂಡ್ ಬ್ಯಾಗ್ ಐತಿ, ಮತ್ತ ಒಂದ್ ಸ್ಮಾಲ್ ಸ್ಕೈ ಬ್ಯಾಗ್ ಅಷ್ಟ. ಸೊ ಇಲ್ಲಿ ಏನಾರ ತಿನ್ಬೇಕಂತ ನೋಡಾತೀವಿ. ಆಲ್ಮೋಸ್ಟ್ ಎಲ್ಲ 500, 600. ಸ್ಟಾರ್ಬಕ್ಸ್ ಅಂತೂ ಬೇಡ, ಯಾಕಂದ್ರೆ ಈಗೇನ್ ಕಾಫಿ ಕುಡಿಬೇಕು ಅನ್ಸಾತಿಲ್ಲ ನಮ್ಗ. ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ ಒಳಗೆ ಹೆಂಗಂದ್ರ 500, 400 ಅದಾವು. ಅಟ್ಟು ಬಾಳ ಹಸಿವಾಗೈತಿ, ಏನ್ರ ತಿನ್ನಬೇಕು, ಆಪ್ಷನ್ ಇಲ್ಲ. ನೋಡೋಣ ಏನ್ ತಿನ್ನಕ್ ಆಗುತ್ತಂತ. ತಗೊಂಡ್ ಅಂಗಡಿ ಅದಾವ ಅಂದ್ರೆ ಒಳಗೆ ಏರ್ಪೋರ್ಟ್ದಾಗ ಲಿಟ್ರಲಿ ರೊಕ್ಕ ಒಂದೇ ಇರ್ಬೇಕು, ಯಾಕಂದ್ರೆ ಆಪ್ಷನ್ಸ್ ಅಂತೂ ಸಿಕ್ಕಾಪಟ್ಟಿ ಅದಾವು. ಅಂಗಡಿ ಹೆಸರು ನಾನಂತೂ ನೋಡಿಲ್ಲ ಇವನ್ನ ಎಷ್ಟು ತಕೊಂಡ. ಏನೇನೇನೇನೋ ಅದಾವು. ನಾವು ಮೆಕ್ಡಿ ಅಥವಾ KFC ಹುಡ್ಕಾಡತ್ತೀವಿ, ಯಾಕಂದ್ರ ನಮಗ ಅಲ್ಲಿ ಏನ್ ತಿನ್ಬೇಕಂತ ಗೊತ್ತೈತಿ. ಸೊ ಸ್ವಲ್ಪ ಡಿಸೆಂಟ್ ಮೀಲ್ ಆಗತ್ ನಮ್ದು ಮೆಕ್ಡಿ ಅಥವಾ KFC ಇತ್ತಂದ್ರ. ಬಟ್ ಲಿಟ್ರಲಿ ನಮ್ಗೀಗ ಯಾವ್ದು ಸಿಗತ್ತಿಲ್ಲ ಇಲ್ಲೇ. ಸ್ಮೋಕ್ ಮಾಡ್ಬೋದು ನೀವು, ಸ್ಮೋಕಿಂಗ್ ಏರಿಯಾ ಅಂತ ಹೇಳಿ ಒಂದ್ ಸೆಕ್ಷನ್ ಐತಿ. ಸೊ ನಮ್ಗ ಏನ್ ತಿನ್ಬೇಕಂತ ಗೊತ್ತಾಗತ್ತಿಲ್ಲ, ಯಾಕಂದ್ರ ಪ್ರಾಪರ್ ಶಾಪ್ ಸಿಗತ್ತಿಲ್ಲ. ನೋಡೋಣ ಬರ್ರಿ ಏನ್ ತಿಂದು ಸರ್ವೈವ್ ಆಗ್ತೀವಿ ಅಂತ ಹೇಳಿ ತಿನ್ನುವಾಗ ಹೇಳ್ತೀನಿ ನಿಮ್ಗ. ಒಳಗ್ ಹೋದ ತಕ್ಷಣ ಲಾಂಜ್ ಇರ್ತೈತಿ, ಬಟ್ ಒಳಗ್ ಹೋಗಕ್ ಇನ್ನ ಟೈಮ್ ತಗೋತೈತಿ. ಅಲ್ಲಿ ಮಟ್ಟ ನಾವ್ ಸರ್ವೈವ್ ಆಗ್ಬೇಕಂದ್ರ ಸ್ವಲ್ಪ ಏನ್ರ ತಿನ್ನಬೇಕು. ಇಲ್ಲೊಂದು ಕೊರಿಯನ್ ರೆಸ್ಟೋರೆಂಟ್ ಐತಿ ನೋಡ್ರಿ.
ನೋಡಕ್ ಫುಲ್ ಪಿಂಕ್ ಪಿಂಕ್ ಕ್ಯೂಟ್ ಐತಿ. ಸೊ ಚಾಕ್ಲೇಟ್ ಬಬಲ್ ಟೀ ಅದು ಇದು ಸಿಗುತ್ತೆ ಇಲ್ಲೇ. ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಫ್ಲೈಟ್ಸ್ ಯಾವ ಟೈಮಿಂಗ್ ಟರ್ಮಿನಲ್ ಡೀಟೇಲ್ಸ್ ಇದೆಲ್ಲ ಐತಿ. ಲೆಟ್ಸ್ ಗೋ. ಐ ಥಿಂಕ್ ನನಗೆ ಯಾಕೋ ಇವತ್ತು ಏರ್ಪೋರ್ಟ್ ಅಷ್ಟು ರಶ್ ಐತಂತ ಅನ್ಸಾತಿಲ್ಲ. ರಶ್ ಇಲ್ಲ, ಬಾ ಕಮ್ಮಿ ಇದೆ. ಸೊ ಯಾಕಂದ್ರೆ ಫುಲ್ ಲೈಕ್ ಏನೋ ನಮ್ಗೆ ಇದು ಗುಡ್ ಸೈನ್. ಯಾಕಂದ್ರೆ ಬಾಳ್ ರಶ್ ಇತ್ತಪ್ಪ ಅಂತಂದ್ರ ಚೆಕ್ಕಿಂಗ್ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಅಷ್ಟೇನ್ ರಶ್ ಇಲ್ಲ. ಆಲ್ಮೋಸ್ಟ್ ಇವ್ 12:30 ಆಗೈತಿ. ಇನ್ನೊಂದು 1 hour ಸಸ್ಟೇನ್ ಆದ್ವಿ ಅಂದ್ರ ನಾವು ಒಳಗ ನಮ್ ಲಾಂಜ್ ಇರ್ತೈತಿ. ಇಲ್ಲೇ ತಿನ್ನಾಕ್ ಹುಡ್ಕ್ಯಾಡತ್ತೀವಿ. ಪ್ರೈಸ್ ಅಂತಲ್ಲ, ನಮಗ ಏನ್ ಬೇಕು ಆ ಫುಡ್ ಸಿಗತ್ತಿಲ್ಲ. ರೆಸ್ಟೋರೆಂಟ್ ಏನೇನೋ ಅದಾವು, ನಮಗ್ ಕಂಫರ್ಟೇಬಲ್ ಆಗುವಂತ ಫುಡ್ ಎಲ್ಲಿ ಕಾಣಿಸತ್ತೆ. ಸಮೋಸ ಪಾಟಿನಲ್ಲಿ ನಮ್ ಸೈಡ್ ಫುಡ್ ಕಾಣತೈತಿ ನಂಗೆ. ಇಲ್ಲಿ ಪೋಹಾ ಐತಿ, ಶೇವ್ ಐತಿ, ಸಾರಿ ಪೋಹಾ ವಿತ್ ಶೇವ್ ಐತಿ, ಉಪ್ಮಾ ಐತಿ, ನೂಡಲ್ಸ್. ನಂಗೆ ಇಷ್ಟೊತ್ತನ ನೋಡತ್ತಿದ್ ಮೆನು ಒಳಗ ರಿಲೇಟ ಇರ್ಲಿಲ್ಲ ಅಂತ ಐಟಮ್ಸ್ ಎಲ್ಲ ಇದ್ವು. ಸೊ ಅಟ್ ಲೀಸ್ಟ್ ಇಲ್ಲಿ ಈ ಐಟಮ್ಸ್ ಕೇಳಿವಿ ಅಂತ ಅನ್ಸಾತೈತಿ ನನಗೆ. ಸೊ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಏನಾರ ತಿಂತೀವಿ. ಸೊ ಇಲ್ಲಿ ತಿಂದ ಮೇಲೆ ಮುಂದೆ ಏನಾಗ್ತದೆ ಅಂತ ಹೇಳ್ತೀನಿ ನಿಮ್ಗೆ. ಫಸ್ಟ್ ಆರ್ಡರ್ ಮಾಡೋಂತ ಪೋಹಾ ಮತ್ತ ನೂಡಲ್ಸ್ ಆರ್ಡರ್ ಮಾಡಿದ್ವಿ. ನೂಡಲ್ಸ್ ಏನಂದ್ರ ಇದಕ್ಕೆ ಎಷ್ಟು ಕೊಟ್ಟಿವಿ ಅಂದ್ರ 476 ರೂಪಾಯಿ ಕೊಟ್ಟಿವಿ. ಸೊ ಕ್ವಾಂಟಿಟಿ ನೋಡ್ರಿ ಎಷ್ಟೈತಿದು. ಟೇಸ್ಟ್ ಅಂತೂ ಗೊತ್ತಿಲ್ಲ ಇನ್ನ. ಇವಂಗ ಒಬ್ಬಂಗ ಇದು ಏನು ಹಲ್ಲ ಸಿಗತೈತಂತ ಅಷ್ಟೈತಿ. ಮೊದಲು ಇಷ್ಟ ತಿನ್ನೋನ ಅಷ್ಟು ಏನಾರ ಹಸಿವು ಆಯ್ತು ಅನ್ಸಿದ್ರ ಇನ್ನೊಂದ್ ಸ್ವಲ್ಪ ಏನಾರ ತಿನ್ನಾಕ್ ಬರುತ್ತಾ. ಮೊದಲು ಟೇಸ್ಟ್ ಮಾಡೋಣ ಇದು ಹೆಂಗಿರ್ತದಂತ. ಮತ್ ಇನ್ನೊಂದು ಇದು ಜೀರೋ ಕೋಕ್ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್ ಇತ್ತು ಟೇಸ್ಟ್ ಮಾತ್ರ. 176 ಅದಕ್ಕೆ. ಆಲ್ಮೋಸ್ಟ್ ಏರ್ಪೋರ್ಟ್ ಒಳಗೆ ಏನ ತಗೊಂಡು ಕಾಸ್ಟ್ಲಿ ಇದ್ದೇ ಇರ್ತೈತಿ, ಏನು ಮಾಡಕ್ ಬರಂಗಿಲ್ಲ. ಸೊ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗ್ತೈತಿ. ಮೊದಲು ಇದನ್ನ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಖಾಲಿ ಕೊಡ್ಬೇಕಿಲ್ಲ. ಇದು ಇರುದ ಬಾಕ್ಸ್ ಬಾಯ್ ಮಿಸ್ಟೇಕ್ ಇದ್ರಾಗ ಮ್ಯಾಗಿ ಹಾಕ್ಯಾರ್ಲೇ, ಸ್ವಚ್ಛ ಮಾಡ್ಕೊಡತ್ತ. ಇರುದ ಬಾಕ್ಸ್ ಇಷ್ಟ, ಅದ್ರಾಗ ಅರ್ಧ ಮ್ಯಾಗಿ ಐತಿ. ಇದಕ್ ನಾವು 500 ಕೊಟ್ಟಿವಿ. ಗೈಸ್ ಅಲ್ಲಿ ಕ್ಲಾಸಿಕ್ ದೇಸಿ ನೂಡಲ್ಸ್ ಯಾಕೆ ಬರ್ತಾರ ಮ್ಯಾಗಿಗೆ? ಸೊ 10 ರೂಪಾಯಿ ಮ್ಯಾಗಿ ಕ್ಲಾಸಿಕ್ ದೇಸಿ ನೂಡಲ್ಸ್ ಅಂತ ಇದು ಆಲ್ಮೋಸ್ಟ್ ಒಂದ್ 10 ರೂಪಾಯಿ ಮ್ಯಾಗಿ ಪ್ಯಾಕೆಟ್ ನ ಹಾಕಿ ಮ್ಯಾಗಿ ಮಾಡಿಕೊಟ್ಟಿರ್ತಾರ ಅವ್ರ. 500 ರೂಪಾಯಿ ಟ್ರೇಸ್ ಐ ತೋನೇನ್ ಎಲ್ಲಾರು. ಸೊ ಇವಾಗ ಸ್ವಲ್ಪ ತಿಂದ್ವಿ. ಇಷ್ಟ ಕೆಟ್ಟ ರಿಲೀಫ್ ಆಗತ್ತೈತಂದ್ರ ಲಿಟ್ರಲಿ ಬ್ರೈನ್ ದಾಗ ಏನು ವರ್ಕ್ ಆಗತ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಫುಲ್ ರಿಲೀಫ್ ಅನ್ಸಾತೈತ್ ನಂಗಂತ್ರು. ಏನಂದ್ರ ನೀವ್ ಏನಾರ ಏರ್ಪೋರ್ಟಿಗೆ ಬಂದ್ರ ಅಲ್ಲಿ ನೋಡ್ರಿ ಚಾಯ್ ಪಾಯಿಂಟ್ ಅಂತ ಐತಿ. ಸೊ ಅಲ್ಲೇ ಪೋಹಾ ತಿನ್ರಿ, ರೆಕಮೆಂಡೇಬಲ್. ಯಾಕಂದ್ರ ಅಷ್ಟು ಮಸ್ತ್ ಇತ್ತು. ಕಾಸ್ಟ್ಲಿ ಐತಿ ಸ್ವಲ್ಪ, ಆಬ್ವಿಯಸ್ಲಿ ಏರ್ಪೋರ್ಟ್ ಅಂತ ಕಾಸ್ಟ್ಲಿ ಇದ್ದೇ ಇರ್ತೈತಿ. ಸೊ ನಾವ್ ಏನೇನ್ ಆರ್ಡರ್ ಮಾಡಿದ್ವಿ ಅಂದ್ರ ಒಂದು ಪೋಹಾ ಆರ್ಡರ್ ಮಾಡಿದ್ವಿ, ಮತ್ ಇನ್ನೊಂದು ಚಟ್ಪಟ ನೂಡಲ್ಸ್ ಅಂತ ಆರ್ಡರ್ ಮಾಡಿದ್ವಿ. ಅದು ಮಾತ್ರ ಬಕ್ವಾಸ್ ಇತ್ತು. ಆದ್ರ ಪೋಹಾ ಮಾತ್ರ ಟಾಪ್ ನಾಚ್. ಕ್ವಾಂಟಿಟಿ ಕಡಿಮೆ ಇರ್ತೈತಿ, ಅಡ್ಜಸ್ಟ್ ಮಾಡ್ಕೋರಿ. ಬಟ್ ಸ್ವಲ್ಪ ಸಮಾಧಾನ ಆಯ್ತು. ಈಗ ಬೆಂಗಳೂರು ಏರ್ಪೋರ್ಟ್ ಎಷ್ಟು ದೊಡ್ಡದೈತಂದ್ರ ನಮಗ್ ಲಾಂಚ್ ಸಿಗಾಕನ ಇಷ್ಟು ಟೈಮ್ ತಗೊಳತೈತಿ. ಮತ್ತ ನಾವು ಜಲ್ದಿ ಅಡ್ವಾನ್ಸ್ ಬಂದ್ ಇಲ್ಲೇ ರೆಸ್ಟ್ ಮಾಡ್ಬೇಕಂತ ಹೇಳಿ ಬಂದೀವಿ. ಇಲ್ಲಿ ನೋಡಿರ್ಬೇಕಾದ್ರೆ ಎಷ್ಟೊಂದ್ ಜನ ಆರಾಮ್ ಮಕ್ಕೊಂಡ್ಬಿಟ್ಟಾರ. ನಾವ್ ಲಾಂಚ್ ಹುಡ್ಕೊಂಡ್ ಹೊಂಟೀವಿ. ಸೊ ನಾನ್ ನಿಮಗ ಏರ್ಪೋರ್ಟ್ ಹೆಂಗಿತ್ತು ಏನಂತ ಹೇಳಿ ತೋರಿಸ್ಬೇಕಂತ ಅನ್ಕೊಳಕತ್ತಿದ್ದೆ. ಬಟ್ ಇದ ಆಗಂಗಿಲ್ಲ. ನಾನು ಏನ್ ಪ್ಲಾನ್ ಮಾಡಿದ್ದೆ ಅಂದ್ರೆ ಫಸ್ಟ್ ಲಾಗ್ ಒಳಗ ಏರ್ಪೋರ್ಟ್ ಅದೆಲ್ಲ ನಿಮಗ್ ತೋರಿಸಿ ಮುಂದ ಲಾಗ್ ನ ಲೈಕ್ ಏನೋ ನೆಕ್ಸ್ಟ್ ಏನೇನ್ ಬರುತ್ತ ತೋರಿಸ್ಬೇಕಂತ ಪ್ಲಾನ್ ಮಾಡಿದ್ದೆ. ಬಟ್ ನನಗೇನ್ ಅನ್ಸಾತೈತಪ್ಪ ಅಂತಂದ್ರ ಏರ್ಪೋರ್ಟ್ ತೋರ್ಸಕ್ ಆಗಂಗಿಲ್ಲ ಅನ್ಸಾತೈತಿ. ಯಾಕಂದ್ರ ಸಿಕ್ಕಾಪಟ್ಟಿ ದೊಡ್ಡದೈತಿ. ನನಗ ಏನು ನೋಡಕ್ ಆಗತ್ತಿಲ್ಲ. ಮತ್ತ ನಾವ್ ಎಲ್ಲಿ ಹೋಗ್ಬೇಕು ಏನು ಅರ್ಥ ಆಗತ್ತಿಲ್ಲ. ಸೊ ನಿಮಗ ಏರ್ಪೋರ್ಟ್ ತೋರ್ಸೋ ಪ್ಲಾನ್ ಅಂತೂ ಆಗಲ್ಲ. ಇವಾಗ ಎಷ್ಟ್ ತೋರ್ಸಿನ ಅಷ್ಟ. ನಾ ಹೇಳಿದಂಗ ಸೊ ನಾನು ಲದಾಖಿಗೆ 1 ರೂಪಾಯಿನೂ ಖರ್ಚು ಮಾಡ್ಲಾರ್ದ ಹೊಂಟೀನಿ. ಸೊ ನಿಮಗೆ ಇದು ಗೊತ್ತಾಗ್ಬೇಕಂದ್ರೆ ನೀವು ಇನ್ನು ನೆಕ್ಸ್ಟ್ ವಿಡಿಯೋ ಮಟ್ಟ ವೇಟ್ ಮಾಡ್ಲೇಬೇಕು. ನಾ ಸಪೋಸ್ ಇವಾಗ ಹೇಳಿದ್ದೆ ಅಂದ್ರೆ ನನ್ನ ವಿಡಿಯೋ ನೋಡಂಗಿಲ್ಲ ನೀವು ಮುಂದೆ. ಸೊ ಅದಕ್ಕೆ ನಾನು ಲಾಸ್ಟ್ ಮಟ್ಟ ಹೇಳಂಗಿಲ್ಲ. ಸೊ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಮಿಸ್ ಯು. ಬಾಯ್.